ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ಒಂದು ನ್ಯೂ ಇಯರಲ್ಲಿ ನಿಮ್ಮ ಒಂದು ಕನಸುಗಳೆಲ್ಲ ಈಡೇರಲಿ, ನೀವು ಅಂದ್ಕೊಂಡಿರೋದೆಲ್ಲ ಒಳ್ಳೆಯದಾಗಲಿ ಅಂತ ಎಲ್ಲ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಇವತ್ತೇನಾಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತೀನಿ. ಇವತ್ತೊಂದು ಟೆಂಪಲ್ಗೆ ಹೋಗ್ತಾ ಇದ್ವಿ, ಮಿನಿ ತಿರುಪತಿ ಟೆಂಪಲ್ಗೆ. ಸೊ ನಿಮಗೂ ತೋರಿಸ್ತೀನಿ ಅದೆಲ್ಲ. ಎಲ್ಲರೂ ಹೊಸ ವರ್ಷ ಈ ಒಂದು ಪ್ರತಿ ವರ್ಷ ಫುಲ್ ಇಯರ್ ನೀವೆಲ್ಲ ಖುಷಿಯಾಗಿರಿ ಆ್ಯಂಡ್ ಚೆನ್ನಾಗಿರಿ. ನೀವು ಏನೇನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಎಲ್ಲ ಸಾಧನೆ ಮಾಡಿ. ಸೊ ಮತ್ತೆ ಸಿಗೋಣ, ಬನ್ನಿ ಹೋಗೋಣ. ಇದ್ದೀವಿ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಬ್ರೋ ಸೇ ಟು ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಯಾರ್ದು ಫೇಸ್ ಎಲ್ಲ ಯಾಕೋ ಊದ್ಕೊಂಡಂಗಿದೆ. DLF ತೋರಿಸ್ತೀನಿ. ಹೋಗೋಣ ಅಂತ ಹೇಳ್ಬಿಟ್ಟು ಕ್ಯಾಬ್ ಬುಕ್ ಮಾಡಿ ವೆಯ್ಟ್ ಮಾಡ್ತಾ ಇದ್ವಿ DLF ಗೇಟ್ ಹತ್ರ. ಅವನು ಇನ್ನೂ ಬರ್ತಾ ಇರಲಿಲ್ಲ. ನಾವು ಇವತ್ತು ಹೋಗ್ತಾ ಇರೋದು ಮಿನಿ ತಿರುಪತಿ ಅಂತ ಹೇಳ್ಬಿಟ್ಟು ಜೂಬ್ಲಿ ಹಿಲ್ಸ್ ಹತ್ರ. ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಕ್ಯಾಬ್ ಬಂತು, ಹೋಗ್ತಾ ಇದ್ದೀವಿ ಕ್ಯಾಬಲ್ಲಿ, ಲೈಕ್ ಆಟೋ ಅಲ್ಲಿ ಹೋಗ್ತಾ ಇದ್ದೀವಿ. ಇದೆಲ್ಲನೂ ಹೈಟೆಕ್ ಸಿಟಿ ಹೋಗ್ತಾ ಇದ್ದರೆ ತುಂಬ ಕಂಪನೀಸ್ ಎಲ್ಲ ಇತ್ತು ರೋಡ್, ಅದಕ್ಕೆ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಗೈಸ್, ನಿಮ್ಮದು ಒಂದು 2025 ರೆಸಲ್ಯೂಷನ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ, ಏನು ನಿಮ್ಮ ರೆಸಲ್ಯೂಷನ್ ಅಂತ ಹೇಳ್ಬಿಟ್ಟು. ನನ್ನ ಒಂದು 2025 ರೆಸಲ್ಯೂಷನ್ ಬಂದುಬಿಟ್ಟು ಏನಾದರೂ ನನ್ನ ಯೂಟ್ಯೂಬ್ ಚೆನ್ನಾಗಿ ರೀಚ್ ಆಗಬೇಕು ಅಂತ ನನಗೆ ಒಂದು ಆಸೆ. ಫಸ್ಟ್ ಆಫ್ ಆಲ್ ನಾನು ಜಾಸ್ತಿ ವೀಡಿಯೋಸ್ ಮಾಡ್ತಿಲ್ಲ, ಬಿಕಾಸ್ ನನಗೆ ಇವಾಗ ಟ್ರೈನಿಂಗ್ ನಡೀತಿರೋದ್ರಿಂದ ಟೈಮ್ ಅಷ್ಟು ಸಿಗ್ತಾಯಿಲ್ಲ. ಸೊ ಆದಷ್ಟು ಮಾಡ್ತೀನಿ. ಬಟ್ ಬೆಂಗಳೂರಿಗೆ ಬಂದರೆ ನಾನು ಅಲ್ಲೊಂದು ಲೈಕ್ ಬ್ಯಾಚುಲರ್ ರೂಮ್ ತೊಗೊಂಡ್ರೆ ಆರಾಮಾಗಿ ಮಾಡ್ಬೋದು ಅಂತ ನನಗನ್ಸುತ್ತೆ. ಸೊ ಫೈನಲಿ ಟೆಂಪಲ್ ಹತ್ರ ಬಂದಿದ್ದೀವಿ, ತೋರಿಸ್ತೀವಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೇಮ್ ಮಿನಿ ಇಸ್ಕಾನ್ ಥರನೇ ಇದೆ, ತೋರಿಸ್ತೀನಿ. ಸೇಮ್ ಟು ಸೇಮ್ ಮಿನಿ ಇಸ್ಕಾನ್ ಥರ ಇದೆ. ನೀವು ನೋಡ್ತಾ ಇರೋದು ಬಂದುಬಿಟ್ಟು ಟೆಂಪಲ್ಲು. ನಾವು ಬಂದಿದ್ದೀವಿ ಒಳಗಡೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ದೊಡ್ಡದಾಗಿದೆ ಟೆಂಪಲ್ಲು. ಯಾರಾದರೂ ನೀವು ನಿಯರ್ ಇದ್ದರೆ ನೀವು ಬಂದು ವಿಸಿಟ್ ಮಾಡಿ. ಜೂಬ್ಲಿ ಹಿಲ್ಸ್ ಹತ್ರ ಇರೋದು ಇದು. ಇದ್ರ ನಿಯರ್ ಪೆದ್ದಮಟ್ಟಲ್ಲಿ ಟೆಂಪಲ್ ಕೂಡ ಇದೆ. ಇದು ಬಂದುಬಿಟ್ಟು ಎಂಟ್ರಿ ನಾವು ಇವಾಗ ಹತ್ತಾ ಇರೋದು. ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ಆಯಿತು. ಇಲ್ಲಿರೋ ಒಂದು ನೇಚರ್ ಆಗಲಿ, ಎಲ್ಲ ನಿಶಬ್ದತೆ, ಒಂದು ವಾತಾವರಣ, ಪ್ರತಿಯೊಂದು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅವರು. ನಿಜವಾಗ್ಲೂ ಇಲ್ಲಿ ನನಗಿದು ಫೇವ್ರೆಟ್ ಅಂತಲೇ ಹೇಳ್ಬೋದು. ಈ ಪ್ಲೇಸು ನನಗೆ ಅಲ್ಲಿ ಹೋದ್ಮೇಲೆ ನನಗೆ ತುಂಬಾ ಫೇವ್ರೆಟ್ ಅಂತ ಅನ್ನಿಸ್ತು ಈ ಪ್ಲೇಸು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಗೈಸ್ ಯಾರಾದರೂ ಹತ್ರ ಇದ್ದರೆ ನೀವು ಬಂದು ವಿಸಿಟ್ ಮಾಡಿ, ಒಂದ್ಸರಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಕ್ಯೂ ಕೂಡ ತುಂಬ ದೊಡ್ಡದಾಗಿದೆ ಟೆಂಪಲ್ಲು. ಲೈಕ್ ತುಂಬ ಜಾಸ್ತಿ ಜನ ಬಂದರೂ ಕೂಡ ಹೋಗ್ಬೋದು. ಪಾರ್ಕಿಂಗ್ ಆಗಲಿ, ಪ್ಲೇಸು ಪ್ರತಿಯೊಂದು ನೀಟಾಗಿ ಅರೇಂಜ್ ಮಾಡಿದ್ದಾರೆ ಅವರು. ಸೊ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬೆಳಕು ಸ್ವಲ್ಪ ಇಲ್ಲಿ ಕ್ಲೈಮೇಟು ಕೋಲ್ಡ್ ಆಗಿರೋದ್ರಿಂದ ಬೆಳಕು ನೀಟಾಗಿ ಕಾಣಿಸ್ತಾನೆ ಇಲ್ಲ. ನಾನು ಎಷ್ಟು ಟ್ರೈ ಮಾಡ್ತಾಯಿದ್ರು. ಸೊ ಆದಷ್ಟು ಬೇಗ ಇನ್ನೂ ಒಂದು ಹೊಸ ಫೋನ್ ತೊಗೊಬೇಕು ಅಂತ ಇದ್ದೀನಿ. ತಗೊಂಡು ಅದರಲ್ಲಿ ಮಾಡ್ತೀನಿ ಗಾಯ್ಸ್, ಓಕೆನಾ. ಸೊ ಇದು ಶ್ರೀ ಬಾಲಾಜಿ ಟೆಂಪಲ್. ಮತ್ತು ಹಿಂದೆ ಬಂದುಬಿಟ್ಟು ಗಣೇಶ ಟೆಂಪಲ್ಲು, ಲಕ್ಷ್ಮೀ ದೇವಿ ಟೆಂಪಲ್ಲು, ಮತ್ತು ಪದ್ಮಾವತಿ ಟೆಂಪಲ್ಲು ಎಲ್ಲ ಇದೆ. ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಎಲ್ಲನೂ ನಿಮಗೆ ಒಂದೊಂದೇ ತೋರಿಸ್ತೀನಿ, ಓಕೆ. ನಿಮಗೂ ಈ ದೇವರ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ನೀವು 2024 ದಾಟಿ 2025 ಹೋಗ್ತಾ ಇದ್ದೀರಾ. ಸೊ 2025 ಇಯರ್ಸಲ್ಲಿ ಏನೇನು ಅಂದ್ಕೊಂಡಿದ್ದೀರಾ ಎಲ್ಲನೂ ಒಳ್ಳೆಯದಾಗಲಿ, ಎಲ್ಲ ಈಡೇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ನನಗೂ ತುಂಬ ರೆಸಲ್ಯೂಷನ್ಸ್ ಇದೆ, ಎಲ್ಲನೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಆದಷ್ಟು ಯೂಟ್ಯೂಬ್ ರೀಚ್ ಆಗಲಿ ಅಂತ ನಾನು ಬೇಡ್ಕೊತೀನಿ. ನಾನು ಈ ನಡುವೆ ಸ್ವಲ್ಪ ವೀಡಿಯೋಸ್ ಎಲ್ಲ ಆಗ್ತಾಯಿಲ್ಲ. ಸೊ ನನಗೆ ಟ್ರೈನಿಂಗ್ ನಡೀತಿರೋದ್ರಿಂದ ಟೈಮ್ ಸಿಗ್ತಾಯಿಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ಲ್ಯಾಗ್ ಆಗ್ತಿದೆ. ಬಟ್ ಆದಷ್ಟು ಮಾಡ್ತೀನಿ, ಒಂದೊಂದು ವೀಡಿಯೋ ಆದ್ರೂ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಫೈನಲಿ ಬಂದ್ವಿ ಇಲ್ಲಿ. ಅದು ದೇವ್ರ ದರ್ಶನ ಮುಗಿಸ್ಕೊಂಡು ಈ ಕಡೆ ಆಚೆ ಬಂದ್ವಿ. ಇವಾಗ ಇದು ಅಲ್ಲಿದೆ ಅಲ್ವಾ, ನಿಮಗೆ ಗೋಲ್ಡ್ ಕಲರ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ದೇವ್ರು ಇರೋದು. ಇದು ಈ ಟೆಂಪಲ್ ಬಂದುಬಿಟ್ಟು ಲಕ್ಷ್ಮೀ ದೇವಿ ಟೆಂಪಲ್. ಇವಾಗ ನೀವು ನೋಡ್ತಾ ಇದ್ದೀರಾ ಅಲ್ವಾ ಇದು.
ಹಾಗೆ ಜನ ಅಂತೂ ತುಂಬಾ ಜಾಸ್ತಿ ಜನ ಇದ್ದರು. ನ್ಯೂ ಇಯರ್ ಆಗಿರೋದ್ರಿಂದ ತುಂಬ ಜಾಸ್ತಿ ಜನ ಬಂದಿದ್ದರು. ಆ್ಯಕ್ಚುಲಿ ನಾವು ರಿಟರ್ನ್ ಬರಬೇಕಾದ್ರೆ ಇನ್ನೂ ಜಾಸ್ತಿ ಜನ ಆಗ್ತಿದ್ರು. ನಾವು ಮಾರ್ನಿಂಗೇ ಹೋಗಿದ್ದರಿಂದ ಸ್ವಲ್ಪ ಕಮ್ಮಿ ಜನ ಇದ್ದರು. ಆಫ್ಟರ್ನೂನ್ ಹೆವಿ ಇದ್ದರು. ಕೆಲಸದವರು ಪ್ರತಿಯೊಬ್ಬರು ಕೀವು ಏನೋ ಒಂದು ಅಡೆತಡೆ ಗಲಿಬಿಲಿ ಇಲ್ದಿರ ನೀಟಾಗಿ ಪ್ರಶಾಂತಿಯಿಂದ ಆಯಿತು. ಇಲ್ಲಿ ಪ್ರಸಾದ ತಗೊಂಡು ಪ್ರಸಾದ ತಿಂತಾಯಿದ್ದೀವಿ. ಮತ್ತು ನೆಕ್ಸ್ಟ್ ಇವಾಗ ನೀವು ನೋಡ್ತಾ ಇರೋ ಈ ಟೆಂಪಲ್ ಬಂದುಬಿಟ್ಟು ಗಣಪತಿ ಟೆಂಪಲ್ ಪಕ್ಕದಲ್ಲಿದೆ ಅಲ್ವಾ, ಇದು ಗಣಪತಿ ಟೆಂಪಲ್ಲು. ಎಲ್ಲ ಒಂದು ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ದೇವಸ್ಥಾನ. ಪ್ರತಿಯೊಬ್ಬರು ಅವರವರೊಂದು ದೇವರ ಭಕ್ತಿಯಲ್ಲಿ ಶ್ರದ್ಧೆಯಿಂದ ಮುಟ್ಕೊಂಡು ಹೋಗ್ತಾ ಇದ್ದರು. ಕೆಲವು ಟೆಂಪಲ್ಸ್ಗೆ ಹೋದಾಗ ನಮಗೆ ಅಷ್ಟು ತೃಪ್ತಿ ಅನಿಸೋದಿಲ್ಲ. ಕೆಲವು ಟೆಂಪಲ್ಸ್ಗೆ ಹೋಗಿದಾಗ ಏನೋ ಒಂಥರ ಮನಸ್ಸು ನೆಮ್ಮದಿ ಆಗುತ್ತೆ. ಸೊ ನನಗೂ ಅದೇ ಥರ ಇಲ್ಲಿ ಅನ್ನಿಸ್ತು. ನಾನು ನಮ್ಮ ಮನೆಯವರು ಎಲ್ಲರೂ ಚೆನ್ನಾಗಿರಲಿ, ನೀವು ಎಲ್ಲರೂ ಚೆನ್ನಾಗಿರಲಿ. ಏನೋ ಒಂದು ಈ ಒಂದು ಕಲಿಯುಗದಲ್ಲಿ ನಾವು ನೋಡ್ತಾ ಇದ್ದರೆ ಪ್ರತಿಯೊಂದು ಇನ್ಸಿಡೆಂಟ್ಸು ಘಟನೆಗಳು ತುಂಬ ಘೋರ ಆಗ್ತಿದೆ. ಸೊ ಅವೆಲ್ಲನೂ ಇಲ್ಲದೆ ನೀಟಾಗಿ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ಹಾಗೆ ಇದು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಬಾಲಾಜಿ ಟೆಂಪಲ್ ಮುಂದೆ ಇದು. ಇಲ್ಲೆಲ್ಲ ಕೆಳಗಡೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಇಲ್ಲಿಂದ ಅಲ್ಲಿ ನಿಮ್ಗೆ ಎಷ್ಟು ಕಾಣಿಸ್ತಿದೆಯೋ ಅದು ಗೇಟ್ ಹಾಕಿದ್ದಾರೆ ಅಲ್ವಾ, ಸೊ ಅಷ್ಟುವರೆಗೂ ಈ ಟೆಂಪಲ್ದೇ ಇದೆಲ್ಲನೂ ಜಾಗ. ನನ್ನ ಫ್ರೆಂಡ್ ಇವಳು. ನಮ್ಮ ಒಂದು ಕೊಲೀಗ್ಸ್ ಎಲ್ಲ ಡಿವೈಡ್ ಆಗಿರೋದ್ರಿಂದ ನಾವು ಸ್ಟಾರ್ಟಿಂಗ್ ಇದ್ದವರು ಇಲ್ಲ, ಡಿವೈಡ್ ಆಗಿದ್ದೀವಿ. ಯಾಕೆಂತಂದರೆ ಅವ್ರಿಗೆ ಬೇರೆ ಪ್ರಾಜೆಕ್ಟ್ ಬಂದಿದೆ. ನಮ್ಮಿಬ್ಬರಿಗೂ ಒಂದೇ ಪ್ರಾಜೆಕ್ಟ್ ಇರೋದ್ರಿಂದ ನಾವಿಬ್ಬರೇ ಇದ್ದೀವಿ ಫ್ರೆಂಡ್ಸು. ಸೊ ಇಬ್ಬರು ಹೋಗಿದ್ವಿ. ನಾನು ಹೀಗೆ ಹೋಗ್ತಿದ್ದೆ, ಮತ್ತೆ ನಮಸ್ಕಾರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನಮ್ಮ ಫ್ರೆಂಡು ಕಾಯಿ ಹೊಡಿತಿದ್ಲು. ಅವಳಿಗೆ ಕಾಯಿ ಹೊಡಿಬೇಕಾದ್ರೆ ಹೂ ಸಿಕ್ತು ಕಾಯಿಯಲ್ಲಿ. ತುಂಬ ಒಳ್ಳೇದಂತೆ ಹೂ ಸಿಕ್ಕರೆ. ಅದೇನು ಅಂತ ನನಗೆ ಅಷ್ಟು ವಿಶೇಷತೆ ಗೊತ್ತಿಲ್ಲ. ಇವಾಗ ಹೋಗ್ತಾ ಇರೋ ಟೆಂಪಲ್ ಬಂದುಬಿಟ್ಟು ಆಂಜನೇಯ ಸ್ವಾಮಿ ಟೆಂಪಲ್ಲು. ಇದು ಲಾಸ್ಟ್ ಟೆಂಪಲ್. ಇದನ್ನು ನೋಡಿಕೊಂಡು ಕೆಳಗಡೆಗೆ ಹೋಗ್ಬಿಡ್ತೀವಿ. ಸೊ ಇಷ್ಟೇ ಗೈಸ್, ಎಲ್ಲ ಒಂದು ಟೆಂಪಲ್ ಒಂದು ವಾತಾವರಣ ಆಗಲಿ, ಎಷ್ಟು ಇದೆ ಟೆಂಪಲ್ಲು, ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್. ಸೊ ಇಲ್ಲಿ ಆಂಜನೇಯ ಸ್ವಾಮಿ ದೇವರ ಕೃಪೆ ಕೂಡ ನಿಮ್ಮೆಲ್ಲರ ಮೇಲೆ ಇರಲಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ. ನಾನು ಆದಷ್ಟು ವೀಡಿಯೋಸ್ ಮಾಡ್ತೀನಿ. ಪ್ಲೀಸ್ ನನಗೆ 1000 ಸಬ್ಸ್ಕ್ರೈಬರ್ಸ್ ಬೇಕು. ಅಂದರೆ ಮಿನಿಮಮ್ ಒಂದು ಯೂಟ್ಯೂಬರಲ್ಲಿ ಮಾನಿಟೈಸೇಷನ್ ಆಗಬೇಕು ಅಂತಂದರೆ 1000 ಸಬ್ಸ್ಕ್ರೈಬರ್ಸ್ ಬೇಕು. ಸೊ 1000 ಸಬ್ಸ್ಕ್ರೈಬರ್ಸ್ಗೆ ಸಪೋರ್ಟ್ ಮಾಡಿ ಗೈಸ್. ನೀವು ನಿಮ್ಮ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲೀಸ್ಗೆ ಎಲ್ಲ ಶೇರ್ ಮಾಡಿ. ಯಾವ ಥರ ಕಂಟೆಂಟ್ ಬೇಕು ಅಂತ ಹೇಳ್ಬಿಟ್ಟು ನಂಗೆ ತಿಳಿಸಿದ್ರೆ ನಾನು ಅದೇ ಥರ ಕಂಟೆಂಟ್ ಕೂಡ ಮಾಡ್ತೀನಿ. ಇದು ನಾವು ಅಲ್ಲಿ ಕೆಳಗಡೆ ಮುಗಿಸ್ಕೊಂಡು ಆಂಜನೇಯ ಸ್ವಾಮಿ ಟೆಂಪಲ್ನ ಮುಕ್ಕೊಂಡು ನೆಕ್ಸ್ಟು ಹೋಗ್ತಾ ಇದ್ದೀವಿ. ರೋಡು ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ತಿರುಪತಿಯ ಅಷ್ಟು ದೊಡ್ಡದಲ್ಲ, ಇದು ಚಿಕ್ಕದಲ್ವಾ. ಸೊ ಅದಕ್ಕೆ ಚಿಕ್ಕದಾಗಿ, ಬಟ್ ಎಷ್ಟು ದೊಡ್ಡದಾಗಿ ಎಷ್ಟು ಚಿಕ್ಕದಾಗಿದ್ರೂ ಅದನ್ನೆಷ್ಟು ಅಚ್ಚುಕಟ್ಟವಾಗಿ ಇಟ್ಕೊಳ್ತೀವಿ ಅನ್ನೋದು ನಾವು ಇಂಪಾರ್ಟೆಂಟ್ ಅಲ್ವಾ. ಸೊ ಅದೇ ಥರ ಇವರು ಇಟ್ಕೊಂಡಿದ್ದಾರೆ. ಈವನ್ ಸ್ಲಿಪ್ಪರ್ಸ್ ಕೂಡ ಬ್ಯಾಗಲ್ಲಿ, ನಾವು ಇಸ್ಕಾನಲ್ಲಿ ಹೇಗೆ ಸ್ಲಿಪ್ಪರ್ನ ಬ್ಯಾಗಲ್ಲಿ ಹಾಕ್ಕೊಡ್ತೀವೋ ಅದೇ ಥರ ಟೋಕನ್ ಕೊಡ್ತಾರೆ. ಅದಕ್ಕೂ ಏನು ಮನಿ ಏನು ತಗೊಳ್ಳೋದಿಲ್ಲ, ಜಸ್ಟ್ ಫ್ರೀ ಅಂತ ಹೇಳ್ಬೋದು. ಲಡ್ಡು ಕೂಡ ತಿರುಪತಿ ಲಡ್ಡುನೇ ಸಿಗುತ್ತೆ ಇಲ್ಲಿ. ಅದಕ್ಕೆ ನಾವು ಪೇ ಮಾಡಿ ಲಡ್ಡುನ ತಗೋಬೋದು. ಲಡ್ಡು ಹತ್ರ ನಾನು ಕೌಂಟರ್ಗೆ ಹೋಗಲಿಲ್ಲ, ಏನಕ್ಕೆ ಬೇಡ ನಾವು ಇಬ್ಬರೇ ಇರೋದು ಅಂತ ಹೇಳ್ಬಿಟ್ಟು ಲಡ್ಡು ತಗೊಳ್ಲಿಲ್ಲ ನಾವು. ನೆಕ್ಸ್ಟ್ ಫೈನಲಿ ಸ್ಲಿಪ್ಪರ್ನ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಸ್ಲಿಪ್ಪರ್ ಕಲೆಕ್ಟ್ ಮಾಡ್ಕೊಬೇಕು. ಇದೆಲ್ಲನೂ ಇಲ್ಲಿ ಬೈಕ್ ಪಾರ್ಕಿಂಗು, ನೀವು ಕಾರ್ ಪಾರ್ಕಿಂಗು, ಏನೇ ಒಂದು ವೆಹಿಕಲ್ ಹಾಕ್ಕೊಂಬಂದರೂ ಪಾರ್ಕಿಂಗ್ ಏರಿಯಾ ಇದೆ. ಪಾರ್ಕಿಂಗ್ ಸಪ್ರೇಟಾಗಿ ಇಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆನೂ ಇದೆ. ನೀವು ಯಾರಾದರೂ ಬಂದು ವಿಸಿಟ್ ಮಾಡಿ ನೋಡಿ, ಹತ್ರ ಇರೋರು ಆಗಲಿ ಅಂದ್ರೆ ಅವರು. ಮತ್ತು ಮನೆಗೆ ಬಂದ್ವಿ, PGಗೆ ಬಂದು ಮತ್ತು ನಾನು ರೆಡಿಯಾಗಿ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಓಕೆ ಗೈಸ್, ಹೋಗ್ತಾ ಇದ್ದೀವಿ. ಬಿಸಿಲು ಎಷ್ಟು ಬಿಸಿಲಿದೆ ಗೈಸ್, ಅಪ್ಪ. ಆಫೀಸೆಲ್ಲ ಫುಲ್ ಖಾಲಿಯಾಗಿತ್ತು ಗೈಸ್. DLF ಪೂರ್ತಿ ಖಾಲಿಯಾಗಿದೆ. ನಮಗೆ ಮಾತ್ರ ಲೀವ್ ಕೊಡ್ದಿರ ಈ ಥರ ಕರ್ಕೊಂಡಿದ್ದಾರೆ. ಯಾಕಂದರೆ ನಾವು ಫ್ರೆಶರ್ಸ್ ಆಗಿರೋದ್ರಿಂದ ನಮ್ಮ ಟ್ರೈನಿಂಗ್ ನಡೀತಿರೋದ್ರಿಂದ ನಮ್ಮ ಮ್ಯಾನೇಜರ್ ನಮ್ಗೆ ಲೀವ್ ಕೊಟ್ಟಿಲ್ಲ. ಸೊ ಇಲ್ಲಾಂದರೆ ಎಲ್ಲರೂ ಆಲ್ಮೋಸ್ಟ್ ಲೀವ್ ತೊಗೊಂಡಿದ್ದಾರೆ. January 1ಗೆ ಯಾರೂ ಇಲ್ಲ, ಎಲ್ಲ ಕ್ಲೋಸಲ್ಲಿತ್ತು. ನಾವು ಮಾತ್ರ ಹೋಗಿದ್ವಿ. ಹೋಗಿ ಸ್ವಲ್ಪ ತಿದ್ದು ಬಂದುಬಿಟ್ವಿ. ವರ್ಕ್ ಏನೂ ಇರಲಿಲ್ಲ.
అది మనం వెళ్తే ಅದು ಅಂದರೆ ಯಾರು ಹೋಗ್ತಾ ಇಲ್ಲ ಅಂತಂದರೆ ಸ್ಟಾಪ್ ಆಗಿರುತ್ತೆ ಅಲ್ವಾ ಅದು. ಸೊ ಅದಕ್ಕೆ ಅವಳು ಏನಿದು ಸ್ಟಾಪ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು. ಹಂಗೆ ಕಾಮಿಡಿ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾವಿಬ್ಬರು ತುಂಬಾ ಕಾಮಿಡಿ ಮಾಡ್ಕೊತಾ ಇರ್ತೀವಿ. ಅವಳು ತುಂಬ ಕಾಮಿಡಿ ಮಾಡ್ತಾಳೆ. ಕ್ಯಾಮೆರಾ ಮುಂದೆ ನಾವು ಮಾತಾಡಲ್ಲ ಅಷ್ಟೇ, ಇಲ್ಲ ಅಂದರೆ ಜಾಸ್ತಿ ಕಾಮಿಡಿ ಮಾಡೋದು, ತುಂಬ ಎಂಜಾಯ್ ಫನ್ನಿಯಾಗಿರ್ತೀವಿ. DLF ನೋಡಿ ಯಾರೂ ಇಲ್ಲ. ಆಫೀಸಲ್ಲಿ ಎಷ್ಟು ಇದು ಗೈಸ್. ಜಾನ್ ಫಸ್ಟ್ ದಿನ ಕೂಡ ಆಫೀಸಿಗೆ ಬಂದಿದ್ದೀವಿ ನಾವು. ಇಟ್ಸ್ ಓಕೆ, ಜಾನ್ ಫಸ್ಟ್ ಆಫೀಸಿಗೆ ಬಂದರೆ 2025 ಇಯರ್ ಫುಲ್ಲು ನಾವು ಆಫೀಸಿಗೆ ಬರ್ತೀವಿ ಅಂತ ಹೇಳ್ತಾರೆ. ಆ ಥರ ಏನಿಲ್ಲ. ಚಿಕ್ಕವಾಗ ಅಂತಂದರೆ ಜಾನ್ ಫಸ್ಟ್ ಬಂದಿದ ತಕ್ಷಣ ಏನೋ ಒಂದು ಎಕ್ಸೈಟ್ಮೆಂಟು, ಒಂದು ಎಂಜಾಯ್ಮೆಂಟು ತುಂಬ ಚೆನ್ನಾಗಿ. ఇంట్లోనే యూట్యూబ్ ఛానల్కి సబ్స్క్రైబ్ కరో గాయ్స్. ಇವಾಗೂ ಸೇಮ್ ಡೈಲಾಗು ಗೈಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಲ್ ಆಫ್ ಯು ಟೇಕ್ ಕೇರ್. ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ. ಟಾಕ್ ಇನ್ ಇಂಗ್ಲಿಷ್. ವಿ ಡೋಂಟ್ ನೋ ಕನ್ನಡ. ಐ ಡೋಂಟ್ ನೋ ಇಂಗ್ಲಿಷ್. నీకు చూపిస్తా గైస్ ఫుల్ హెవీ నిద్ర పడుతుంది. యాకంటే జీవాలో మోడల్ నేను చేయించుకుంది.